ಒಂದು ಗೊಂದಲ ಇತ್ತು. ಕೆ.ಸಿ. ರೆಡ್ಡಿ ಅವರು ಮುಖ್ಯಮಂತ್ರಿ ಆದ್ಮೇಲೆ ಅವರು ಕೋಲಾರ ಜಿಲ್ಲೆಯ ಮುಖ್ಯಮಂತ್ರಿ ಆಗೋದಕ್ಕೆ ಮುಂಚೆ ಕೋಲಾರ ಜಿಲ್ಲೆಯ ಒಕ್ಕಲಿಗರ ಸಂಘದ ಅಧ್ಯಕ್ಷರಾಗಿದ್ದರು. ಕೆ.ಸಿ. ರೆಡ್ಡಿ ಅವರು ಕೋಲಾರ ಜಿಲ್ಲೆಯ ಒಕ್ಕಲಿಗರ ಸಂಘದ ಅಧ್ಯಕ್ಷರಾಗಿದ್ದರು. ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಈ ಅವರು ಒಕ್ಕಲಿಗರಲ್ಲ ಅಂತ ಗೊತ್ತಾಗಿದ್ದೆ ನನಗೆ ಇತ್ತೀಚೆಗೆ. ನಾವು ಇವತ್ತಿಗೂ ಕೂಡ ಕೆ.ಸಿ. ರೆಡ್ಡಿ ಅವರು ಒಕ್ಕಲಿಗ ಸಮುದಾಯದವರು, ನಾನು ಕೂಡ ಅದೇ ಮಾಡಿದೆ. ನಾನು ಕೂಡ ರೆಡ್ಡಿ ಒಕ್ಕಲಿಗನೇ, ಬರಸು ಒಕ್ಕಲಿಗ. ನನಗೆ ನೀವು ನಮ್ಮವರನ್ನ ಅಂತ ಗೊತ್ತಾಗಿದೆ ಇತ್ತೀಚೆಗೆ. ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಎರಡು ಇತ್ತು, ರೆಡ್ಡಿ ಒಕ್ಕಲಿಗ, ಮುಸ್ಕು ಒಕ್ಕಲಿಗ ಅಂತ. ಈ ರೆಡ್ಡಿ ಒಕ್ಕಲಿಗ ನಾನಲ್ಲ ಅಂತ ಗೊತ್ತಾಗಿದೆ ಇತ್ತೀಚೆಗೆ. ನೋಡಿ ಎಂತ ಇದಂದ್ರೆ, ಇದೆಲ್ಲ ಈ ಜಾತಿ ವ್ಯವಸ್ಥೆ ಎಲ್ಲಿಗೆ ತಂದಿದೆ ಅಂದ್ರೆ ನಮ್ಮನ್ನ ಇವತ್ತು ಇಲ್ಲಿಗೆ ತಂದು ನಿಲ್ಸ್ಬಿಟ್ಟಿದೆ. ನಮ್ಮಲ್ಲೇ ವಿಭಜನೆ ಆಗ್ತಾ ಇದೆ, ನಮ್ಮಲ್ಲೇ ವಿಭಜನೆ, ಅಲ್ಲಲ್ಲೇ ವಿಭಜನೆ, ಅಲ್ಲಲ್ಲೇ ಉಪಪಂಗಡಗಳು ಎಲ್ಲ ಮಾಡಿಕೊಂಡು ಎಲ್ಲೋ ಒಂದ್ ಕಡೆ ನಾವು ಒಂದ್ ರೀತಿಯ ನಮ್ಮ ತನವನ್ನು ನಾವು ಕಳ್ಕೊಳ್ತಿದ್ದೀವಿ ಅನ್ನೋ ಅಂತ ಭಾವನೆ ನನಗಾದ್ರೂ ಬರ್ತಿದೆ. ಇದು ಯಾಕೆ ಹೇಳಿದೆ ಅಂದ್ರೆ, ಕೆ.ಸಿ. ರೆಡ್ಡಿ ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿ ಮುಂಚೂಣಿಯಲ್ಲಿದ್ದು ಈ ರಾಜ್ಯದ ಪ್ರಥಮ ಮುಖ್ಯಮಂತ್ರಿಗಳಾಗಿ, ಕೇಂದ್ರದ ಸಚಿವರಾಗಿ, ಗವರ್ನರ್ ಆಗಿ, ಇವತ್ತು ನಾವೇನು KGF ನಲ್ಲಿ ಕಾಣ್ತಾ ಇದ್ದೀವಿ, BML ಇದಕ್ಕೆ ಸ್ಥಾಪನೆಗೆ ಕಾರಣರಾಗಿ ಈ ರಾಜ್ಯದಲ್ಲಿ ಯಾವತ್ತೂ ಮರೆಯಲಾಗದಂತ ಒಬ್ಬ ವ್ಯಕ್ತಿಯನ್ನ ನಾವು ನಮ್ಮ ಜಿಲ್ಲೆ ಕೊಟ್ಟಂತದ್ದು. ಅವರನ್ನು ಕೂಡ ಇವತ್ತೊಂದು ಜಾತಿ ಆಧಾರದಲ್ಲಿ ನೋಡುವಂತ ವ್ಯವಸ್ಥೆಗೆ ಬಂದು ನಿಂತ್ಬಿಟ್ಟಿದ್ದೀವಿ ನಾವೆಲ್ಲ ಕೂಡ. ಅದು ನೋವಲ್ಲ, ಯಾವುದೇ ಆಗಿ ಒಬ್ಬ ವ್ಯಕ್ತಿಯನ್ನ ನಾವು ಜಾತಿ ಆಧಾರದಲ್ಲಿ ನೋಡೋದು ಕೂಡ ಬಹಳ ನೋವಿನ ಸಂಗತಿ. ಇವತ್ತು ವೇಮನವರು ಕೂಡ ನನಗೆ ಈ ಸರ್ವಜ್ಞ ಕುಂಬಾರ ಅಂತ ಗೊತ್ತೇ ಇರಲಿಲ್ಲ. ಸರ್ವಜ್ಞ ಮೂರ್ತಿಯವರಿಗೆ ಕುಂಬಾರ ಸಮುದಾಯದವರೆಲ್ಲ ಹೋಗಿ ಅಲ್ಲಿ ಆ ಸರ್ವಜ್ಞ ಜಯಂತಿ ದಿವಸ ಅವರ ಆಚರಣೆ ಮಾಡಿದಾಗ ಗೊತ್ತಾಗಿದ್ದವ್ರು ಕುಂಬಾರರು ಅಂತೇಳಿ. ಈ ರೀತಿ ಜಯಂತಿಗಳ ಆಚರಣೆ ಸಂದರ್ಭದಲ್ಲಿ ನಾವು ಅವರನ್ನ ಯಾರ್ಯಾರು ಮಹನೀಯರಿದ್ದಾರೆ, ಬಹುಶಃ ಯಾಕೆ ಅವರ ಜಯಂತಿಗಳನ್ನು ಮಾಡ್ತೀವಿ ಅಂದ್ರೆ ಅವರ ಸಾಧನೆ, ಅವರು ಹಾಕಿಕೊಟ್ಟಂತ ಮಾರ್ಗದರ್ಶನ ಮುಂದಿನ ಪೀಳಿಗೆ ಕೂಡ ಅದನ್ನ ಅನುಸರಿಸ್ಕೊಂಡು ಹೋಗ್ಬೇಕು. ಅವರ ಹಾದಿಯಲ್ಲಿ ನಾವು ಸಾಗಬೇಕು. ಅವ್ರು ಯಾವ ರೀತಿ ಸಮಾಜಕ್ಕೆ ನಮ್ಮನ್ನ ತಾವು ಅರ್ಪಿಸ್ಕೊಂಡ್ರು, ಯಾವ ರೀತಿ ಎಲ್ಲವನ್ನ ತೊರೆದು ಸಮಾಜಕ್ಕೆ ಅವರನ್ನ ಮುಡುಪಾಗಿಟ್ಕೊಂಡ್ರು, ಅಂಥವ್ರ ಜಯಂತಿಗಳನ್ನು ಮಾತ್ರ ಆಚರಣೆ ಮಾಡ್ತೀವಿ. ಎಲ್ಲರೂ ಜಯಂತಿ ಮಾಡ್ತೀವಿ ನಾವು. ಅವರನ್ನು ಕೂಡ ಇವತ್ತು ಜಾತಿಯ ವ್ಯವಸ್ಥೆಗೆ ನಿಲ್ಲಿಸ್ಬಿಟ್ಟಿವಿ. ಅಂಬೇಡ್ಕರ್ ಜಯಂತಿ ಬರೀ ದಲಿತ ಸಮುದಾಯದವರು ಮಾಡೋದು, ಕೆಂಪೇಗೌಡರ ಜಯಂತಿ ಬರೀ ಒಕ್ಕಲಿಗ ಸಮುದಾಯದವರು ಮಾಡೋದು, ಕನಕದಾಸರ ಜಯಂತಿ ಬರೀ ಕುರುಬರೇ ಮಾಡೋದು. ಈ ರೀತಿ ಆಗ್ಬಿಟ್ರೆ ಎಲ್ಲಿಗೆ ಬಂದು ನಿಂತಿದ್ದೀವಿ ನಾವು ಅಂತೇಳಿ. ಇವತ್ತು ವೇಮನ ಜಯಂತಿಯನ್ನ ಇಡೀ ಸಮುದಾಯ ಅಂದ್ರೆ ಮನುಕುಲ ಎಲ್ಲರೂ ಸೇವೆ ಮಾಡಬೇಕು. ಮನುಕುಲಕ್ಕೆ ತಮ್ಮದೇ ಆದಂತ ಸಂದೇಶವನ್ನು ಕೊಟ್ಟಂತವ್ರು ವೇಮನವರು. ನಮ್ಮ ಕರ್ನಾಟಕದಲ್ಲಿ ಸರ್ವಜ್ಞ ಯಾವ ರೀತಿ, ತಮಿಳುನಾಡಿನಲ್ಲಿ ತಿರುವಳ್ಳವರು ಯಾವ ರೀತಿ, ಆಂಧ್ರದಲ್ಲಿ ವೇಮನ ಅವರು ಮನುಕುಲಕ್ಕಾಗಿ ತಮ್ಮ ಎಲ್ಲ ಸರ್ವಸ್ವವನ್ನು ತ್ಯಾಗ ಮಾಡಿ ಅವರ ವಚನಗಳ ಮೂಲಕ, ಅವರ ಕಾವ್ಯಗಳ ಮೂಲಕ ಎಲ್ಲ ಸಮಾಜಗಳ ಒಗ್ಗಟ್ಟಾಗಿರ್ಬೇಕು, ನಾವೆಲ್ಲ ಒಟ್ಟಾಗಿರ್ಬೇಕು ಅಂತೇಳಿ ಸಂದೇಶವನ್ನು ಸಾರಿದಂತ ಮಹನೀಯರವರೆಲ್ಲ ಕೂಡ ಇವತ್ತು ಅಂತ ಒಬ್ಬ ಮಹನೀಯರು. ಅದರಲ್ಲೂ ಕೂಡ ಅವರ ಚರಿತ್ರೆಯನ್ನು ನೋಡಿದಾಗ ಅವರು ಆಂಧ್ರದ ಒಂದು ಕುಗ್ರಾಮದಲ್ಲಿ ಹುಡ್ತಾರೆ. ಅವರು ಬೆಳೀತಾ ಬೆಳೀತಾ ಅವರು ಏನು ಬೇರೆ ಬೇರೆ ರೀತಿಯ ಒಂದು ಇದಕ್ಕೆ ಒಳಗಾಗಿ ಎಲ್ಲವನ್ನ ಕಳ್ಕೊಳ್ತಾರೆ. ಎಲ್ಲವನ್ನ ಕಳ್ಕೊಂಡಾದ್ಮೇಲೆ ಆ ವೇಶ್ಯೆ ಅವರಿಗೆ ನಿನ್ನ ಅತ್ತಿಗೆಯ ಮುಗುತಿ ಬೇಕು ಅಂತ ಕೇಳ್ತಾರೆ. ಆ ವೇಶ್ಯೆ ಎಂತ ದುರಾಸೆ ನೋಡಿ, ಅವರು ನಿನ್ನ ಅತ್ತಿಗೆಯ ಮುಗುತಿ ಬೇಕು ಅಂದಾಗ ಅತ್ತಿಗೆ ಬಂದು ಕೇಳಿದಾಗ ಅತ್ತಿಗೆ ಆ ಮುಗುತಿಯನ್ನು ಕೊಟ್ಟು ಅವ್ರಿಗೆ ಒಂದು ಇದನ್ನ ಏನು ಕಂಡೀಷನ್ ಹಾಕ್ತಾರೆ, ಯಾವ ರೀತಿಯ ಈ ಮುಗುತಿಯನ್ನ ಆ ವೇಶ್ಯೆ ಕೊಡ್ಬೇಕು ಅಂದಾಗ ಅದನ್ನ ಆ ಅತ್ತಿಗೆ ಏನು ಸೂಚನೆಯನ್ನು ಕೊಡ್ತಾರೆ, ಅತ್ತಿಗೆ ಯಾವ ರೀತಿ ಸಲಹೆಯನ್ನು ಕೊಡ್ತಾರೆ, ಅದನ್ನ ಪಾಲಿಸ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ವೈರಾಗ್ಯ ಬರ್ತದೆ, ಅವರಿಗೆ ಅಸಹ್ಯ ಬರ್ತದೆ. ಇದೆಲ್ಲ ಕೂಡ ನಾನು ತಪ್ಪು ಮಾಡಿಬಿಟ್ಟಿದ್ದೀನಲ್ಲ ಅಂತೇಳಿ ಅಲ್ಲಿಂದ ಅವ್ರು ಹೊರಟು ಇವತ್ತು ದೊಡ್ಡ ಮಹನೀಯರಾಗಿ ಇಡೀ ಬಹುಶಃ ದಕ್ಷಿಣ ಭಾರತದ ಅತ್ಯಂತ ಮಹನೀಯರಲ್ಲಿ ಅವರು ಕೂಡ ಒಬ್ಬರು. ಇವತ್ತು ಎಲ್ಲವನ್ನ ತ್ಯಾಗ ಮಾಡಿದ್ದಾರೆ ಅವರು, ಅಂತ ಒಬ್ಬ ಮಹನೀಯರು ನೋಡಿ. ಅಲ್ಲಿ ಕೂಡ ನಾವೆಲ್ಲ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳ್ತಿರ್ತೀವಿ, ಎವರಿ ಸಕ್ಸಸ್ಫುಲ್ ಮ್ಯಾನ್ ಬಿಹೈಂಡ್ ಎ ವುಮನ್ ಅಂತೇಳಿ. ಅದು ತಾಯಿಯ ರೂಪದಲ್ಲಿ ಇರ್ಬೋದು, ಮಡದಿಯ ರೂಪದಲ್ಲಿ ಇರ್ಬೋದು, ತಂಗಿಯ ರೂಪದಲ್ಲಿ, ಯಾವುದೋ ಒಂದು ರೂಪದಲ್ಲಿ ನೋಡಿ. ಅಲ್ಲಿ ಕೂಡ ವೇಮನರವರ ಪರಿವರ್ತನೆಗೆ ಯಾರು ಕಾರಣ ಅಂದ್ರೆ ಹೇಮರೆಡ್ಡಿ ಮಲ್ಲಮ್ಮನವರು.
ಅತ್ತಿಗೆ ಅತ್ತಿಗೆ ಅವರು ಮಲ್ಲಮ್ಮರು ಹೇಮರೆಡ್ಡಿ ಮಲ್ಲಮ್ಮನವರು ಕೂಡ ಅಷ್ಟೇನೆ. ಅವರು ಮಲ್ಲಿಕಾರ್ಜುನ ಸ್ವಾಮಿಯ ಪ್ರೇರಣೆಯಿಂದ ಜನಿಸಿದಂಥವರು, ಮಲ್ಲಿಕಾರ್ಜುನನ ಧ್ಯಾನವನ್ನ ಮಾಡ್ತಕ್ಕಂಥವ್ರು. ಅವರಿಗೆ ಅವರ ಗಂಡ ಬಹಳ ಮುಕ್ತವಾದಂತಹ ಗಂಡ ಇರ್ತಾನೆ. ಆತನನ್ನ ಬಹಳ ಜನ ಇವನು ಹುಚ್ಚ ಇನ್ನೊಂದು ಅಂತೆಲ್ಲ ಕೂಡ ಹೇಳಿದ್ರು ಕೂಡ ಗಂಡನನ್ನ ಪೂಜ್ಯ ಭಾವನೆಯಿಂದ ನೋಡಿ ನನ್ನ ಗಂಡನನ್ನ ನಾನು ದೇವರನ್ನ ನನ್ನ ಗಂಡನಲ್ಲಿ ಕಾಣ್ತೀನಿ ಅಂತೇಳಿ ಅವ್ರ ಅತ್ತಿಗೆ ಯಾವುದೇ ರೀತಿಯಾದ ಅವ್ರ ಅತ್ತೆ ಯಾವುದೇ ರೀತಿಯಾದ ಹಿಂಸೆಯನ್ನು ಕೊಟ್ಟರು ಕೂಡ ಅದೆಲ್ಲವನ್ನ ಸಹಿಸಿಕೊಂಡು ಸಮಾಜಕ್ಕೆ ಒಂದು ಒಂದು ಪವಿತ್ರತೆಯ ಬಗ್ಗೆ ಅಥವಾ ಒಂದು ಹೆಣ್ಣಿಗೆ ಯಾವ ರೀತಿ ಮಹತ್ವ ಇರ್ತದೆ, ಒಬ್ಬ ಹೆಣ್ಣು ಯಾವ ರೀತಿ ಬದುಕಬೇಕು, ಯಾವ ರೀತಿ ಸಂಸಾರವನ್ನ ತೆಗೆದುಕೊಂಡು ಹೋಗ್ಬೇಕು, ಸಮಾಜದಲ್ಲಿ ಯಾವ ರೀತಿ ಪಾತ್ರ ವಹಿಸಬೇಕು ಅಂತ ಒಂದು ಸಂದೇಶ ಕೊಟ್ಟಂತ ಹೇಮರೆಡ್ಡಿ ಮಲ್ಲಮ್ಮನವರು ಇವತ್ತು ವೇಮನರವರ ಈ ಒಂದು ಪರಿವರ್ತನೆಗೆ ಕಾರಣರಾದಂಥವ್ರು. ಇಂಥವರೆಲ್ಲ ಕೂಡ ನಮಗೆ ಒಂದು ಅವ್ರದೇ ಆದಂತ ಒಂದು ಮಾರ್ಗದರ್ಶನವನ್ನು ಮಾಡೋಗಿದ್ದಾರೆ. ಇವತ್ತು ಅವರ ಮಾರ್ಗದರ್ಶನದಲ್ಲಿ ನಾವು ನಡಿಬೇಕಾಗ್ತದೆ. ಬರೀ ಬರೋದು ಭಾಷಣ ಮಾಡೋದು ಹೋಗೋದು ಮತ್ತೆ ನಮ್ಮ ಹಳೆಯ ನಮ್ದೇನು ದಿನನಿತ್ಯದ ಚಾಳಿಗಳಿರ್ತಾವೆ ಅದನ್ನ ಮುಂದುವರಿಸಿಕೊಂಡೋದ್ರೆ ಅವ್ರಿಗೆ ಅಗೌರವ ತೋರ್ಬೇಕಾಗ್ತದೆ. ಇವತ್ತು ಎಲ್ಲವನ್ನ ತ್ಯಾಗ ಮಾಡಿದಂತ ವೇಮನವರ ಜಯಂತಿಯ ದಿವಸ ಆದ್ರೂ ಕೂಡ ನಾವು ಒಂದು ಪ್ರತಿಜ್ಞೆಯನ್ನ ಮಾಡಬೇಕು. ನಾವು ಕೂಡ ಸಮಾಜ ನಮಗೆ ಏನ್ ಕೊಟ್ಟಿದೆ, ಸಮಾಜಕ್ಕೆ ನಾವು ವಾಪಸ್ ಏನ್ ಕೊಡ್ತಿದ್ದೀವಿ. ಇವತ್ತು ಎಲ್ಲವನ್ನ ನಾವು ಸಮಾಜದಿಂದ ಬಯಸ್ತೀವಿ, ಎಲ್ಲವನ್ನ ನಾವು ಸೊಸೈಟಿಯಿಂದ ಬಯಸ್ತೀವಿ, ಸರ್ಕಾರಗಳಿಂದ ಬಯಸ್ತೀವಿ. ಮತ್ತೆ ನಾವು ವಾಪಸ್ ಏನ್ ಸೊಸೈಟಿ ಕೊಡ್ತೀವಿ ಅಂತ ಕೂಡ ನಾವು ಅರ್ಥ ಮಾಡಿಕೊಂಡು ನಾವು ಕೂಡ ಪ್ರತಿಯೊಬ್ಬರು ಕೂಡ ಅವರಷ್ಟು ಅವರ ಎತ್ತರಕ್ಕೆ ಬೆಳೆದೇ ಇದ್ರು ಕೂಡ ಅವರಲ್ಲಿ ಕಿಂಚಿತ್ತಾದರೂ ಕೂಡ ನಾವು ನಡ್ಕೊಂಡ್ರೆ ಇವತ್ತು ಸಮಾಜವನ್ನ ಬದಲಾವಣೆ ತರಲಿಕ್ಕೆ ಸಾಧ್ಯ ಆಗ್ತದೆ. ಇಂಥ ಒಂದು ವೇಮನ ಜಯಂತಿಯನ್ನ ಇವತ್ತು ಬಹುಶಃ ನಮ್ಮ ಯಾರು ಗೋವಿಂದರಾಜರು ಹೇಳ್ತಿದ್ರು, ಹಿಂದೆ ಎಲ್ಲ ವೇಮನ ಜಯಂತಿಯನ್ನ ಬಹಳ ಸಾಂಕೇತಿಕವಾಗಿ ಮಾಡ್ತಿದ್ರು ಜಿಲ್ಲಾಡಳಿತದಿಂದ. ಇವತ್ತು ವೇಮನ ಜಯಂತಿಯನ್ನ ನಮ್ಮ ಏನು ಮುಖಂಡರುಗಳಾಗಿದ್ದಾರೆ, ನಮ್ಮ ಚಂದ್ರಾರೆಡ್ಡಿ ಇರ್ಬೋದು, ರವೀಂದ್ರ ರೆಡ್ಡಿ ಇರ್ಬೋದು, ಪ್ರಭಾಕರ್ ರೆಡ್ಡಿ ಇರ್ಬೋದು, ಮತ್ತು ಎಲ್ಲ ನಮ್ಮ ತಾಲೂಕು ಅಧ್ಯಕ್ಷರು. ಆಮೇಲೆ ನಮ್ಮ ರಾಘವೇಂದ್ರನ್ ಕೇಳಿದೆ ಜಿಲ್ಲಾಧ್ಯಕ್ಷರು ಇಲ್ವಾ ಅಂತ. ಇಲ್ಲ ಸರ್, ಇನ್ನೂ ಕೂಡ ಜಿಲ್ಲಾಧ್ಯಕ್ಷರು ಮಾಡಿಲ್ಲ. ಅದು ಎಲ್ಲ ತಾಲೂಕಿನ ಅಧ್ಯಕ್ಷರುಗಳು ಎಲ್ಲರೂ ಕೂಡ ಇವತ್ತು ಶ್ರಮ ವಹಿಸಿ ಇದೊಂದು ಅರ್ಥಪೂರ್ಣವಾದಂತಹ ಕಾರ್ಯಕ್ರಮವನ್ನು ಮಾಡಬೇಕು. ವೇಮನ ಜಯಂತಿಯನ್ನ ನಾವು ಚಿರಸ್ಥಾಯಿಗೆ ಉಳಿಯುವ ರೀತಿಯಲ್ಲಿ ಮಾಡಬೇಕು ಅಂತೇಳಿ ಬಹಳಷ್ಟು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದ್ದೀರಿ. ಅದರಲ್ಲೂ ಕೂಡ ಇವತ್ತು ನಿಮಗೆ ಇದು ಸಹಕರಿಸಲಿಲ್ಲ, ವಾತಾವರಣ ಮಳೆ ಬಂದ್ಬಿಡ್ತು. ಬಹುಶಃ ಮಳೆ ಬಂದಿದ್ರೆ ಇನ್ನೂ ಕೂಡ ಅದ್ದೂರಿಯಾಗಿ ಇನ್ನೂ ಕೂಡ ವಿಜೃಂಭಣೆಯಾಗಿ ಮಾಡೋದಕ್ಕೂ ಕೂಡ ಅವಕಾಶ ಆಗ್ತಿತ್ತು. ಇಷ್ಟಾದ್ರೂ ಕೂಡ ನಾವು ಬಹಳಷ್ಟು ಜಯಂತಿಗಳು ನೋಡ್ತಾ ಇರ್ತೀವಿ. ನಮ್ಮೆಲ್ಲ ಮುಖಂಡರುಗಳೆಲ್ಲ ಕೂಡ ಅಲ್ಲಿ ಟ್ಯಾಬ್ಲೋ ಇನಾಗ್ರೇಷನ್ ಆಗಿ ನಮ್ಮ ಐವಿ ಸರ್ಕಲ್ ಅಲ್ಲಿ ಅವ್ರು ಕೋಲಾರ ಎಲ್ಲ ಸುತ್ಕೊಂಡು ಬಂದು ಪ್ರೋಗ್ರಾಮ್ ಮಾಡೋಷ್ಟು ಸ್ಟೇಜ್ ಪ್ರೋಗ್ರಾಮ್ ಜನನೇ ಇರಲಿ, ದೊಡ್ಡ ದೊಡ್ಡ ಸಮುದಾಯದ ಕಾರ್ಯಕ್ರಮಗಳು ನಾನು ಹೇಳಂತದ್ದು. ಆದ್ರೆ ಇವತ್ತು ಅದೆಲ್ಲವೂ ಮುಗಿಸ್ಕೊಂಡು ಬಂದ್ರು ಕೂಡ ಈ ಸಮುದಾಯ ಒಂದು ಈ ಕಾರ್ಯಕ್ರಮದಲ್ಲಿ ಯಾರು ತುಂಬಾ ಚೆನ್ನಾಗಿದ್ದೀವಿ ಅಂದ್ರೆ ಅದು ನಿಮ್ಮ ಒಗ್ಗಟ್ಟು, ನಿಮಗೆ ಅವ್ರ ಬಗ್ಗೆ ಇರ್ತಕ್ಕಂಥ ಗೌರವ ತೋರಿಸ್ತದೆ. ಹಂಗಾಗಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನ, ಯಶಸ್ವಿ ಕಾರ್ಯಕ್ರಮವನ್ನ ತಾವೆಲ್ಲ ಕೂಡ ಮಾಡಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ವೇಮನ ಜಯಂತಿಯ ಶುಭಾಶಯಗಳನ್ನು ಕೋರ್ತಾ ಇಲ್ಲಿ ನಮ್ಮನ್ನು ಕೂಡ ಕರೆಸಿ ಗೌರವಿಸಿ ಮಾತನಾಡಕ್ಕೆ ಅವಕಾಶ ಕೊಟ್ಟಂತ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಮುಖಂಡರಿಗೂ, ವಿಶೇಷವಾಗಿ ಇಲ್ಲಿ ಎಲ್ಲ ಶಾಸಕರುಗಳು, MLC ಮತ್ತು ನಮ್ಮ ಲೋಕಸಭಾ ಸದಸ್ಯರೆಲ್ಲ ಬರಬೇಕು ಅಂದ್ರೆ ನಮ್ಮ ಚಂದ್ರಾರೆಡ್ಡಿ ಇದಕ್ಕೆ ಪ್ರಮುಖವಾಗಿ ಕಾರಣ. ಯಾಕಂದ್ರೆ ನಮಗೆ ಸುಮಾರು ಒಂದು ವಾರಗಳಿಂದಲೇ ನನಗೂ ಮಂಜುಗೆ ಎಲ್ಲ ನಮ್ಮ ರಂಜೇಗೌಡರಿಗೆ, ಗೋವಿಂದರಾಜನಿಗೆ ಮತ್ತೆ ನಮ್ಮ ಮಲ್ಲೇಶ್ ಅವ್ರಿಗೆ ಎಲ್ಲರೂ ಕೂಡ ಮಾತನಾಡಿ ನಾವೆಲ್ಲ ಕೂಡ ಬರುವ ರೀತಿಯಲ್ಲಿ ಅವರು ನಮ್ಮನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಕರೆಸಿದ್ದಾರೆ. ಕೇಂದ್ರದಲ್ಲಿ ಅನಾವರಣ ಮಾಡಲಿಕ್ಕೆ ನೀವೆಲ್ಲ ಕೂಡ ಪ್ರಯತ್ನ ಮಾಡಬೇಕು ಅಂತೇಳಿ ಈ ವಿಚಾರದಲ್ಲಿ ನಮ್ಮ ಮಾಜಿ ಸಚಿವರು ಶಾಸಕರಾದಂತಹ ಶ್ರೀನಿವಾಸ್ ಗೌಡ್ರನ್ನ ನಾವು ಈ ಸಂದರ್ಭದಲ್ಲಿ ತಿಳ್ಕೊಳ್ಬೇಕಾಗ್ತದೆ. ಅವರು ಆಸಕ್ತಿಯನ್ನು ವಹಿಸಿ ಅವರನ್ನ ಒಂದು ಕಮಿಟಿ ಕೂಡ ಮಾಡಿದ್ರು. ಅದಕ್ಕೆ ಏನು KC ರೆಡ್ಡಿ ಅವರ ಪ್ರತಿಮೆಯನ್ನ ಅನಾವರಣ ಮಾಡಬೇಕು ಅಂತೇಳಿ ಸಾಕಷ್ಟು ಸಂಪನ್ಮೂಲವನ್ನು ಕೂಡ ಕ್ರೋಢೀಕರಿಸಿ ಈಗಾಗಲೇ ಪ್ರತಿಮೆ ಕೂಡ ವಿಜಯವಾಡದಲ್ಲೆಲ್ಲೋ ಮಾಡಿಸಿದ್ದಾರೆ ಕೂಡ. ಅದೀಗಾಗಲೇ ತಯಾರಾಗಿದೆ, ರೆಡಿ ಇದೆ. ಅದನ್ನು ತಂದು ಇಲ್ಲಿ ಒಂದು ಪ್ರತಿಮೆಯನ್ನ ಪ್ರತಿಷ್ಠಾಪನೆ ಮಾಡಬೇಕು ಅಥವಾ ಉದ್ಘಾಟನೆ ಮಾಡಬೇಕು. ಆ ನಿಟ್ಟಿನಲ್ಲಿ ಏನು ನಮ್ಮ ಜನಪ್ರತಿನಿಧಿಗಳು ನಾವೆಲ್ಲ ಇದ್ದೀವಿ, ನಮ್ಮ ಜಿಲ್ಲಾ ಮಂತ್ರಿಗಳ ಜೊತೆಗೆ ಮಾತಾಡಿ, ಜಿಲ್ಲಾ ಆಡಳಿತದ ಜೊತೆಗೆ ಮಾತಾಡಿ ಪ್ರತಿಮೆಯನ್ನ ಎಲ್ಲೂ ಕೂಡ ನಿಲ್ಸಕ್ ಸಾಧ್ಯ ಆಗಲಿಲ್ಲ ಅಂತಂದ್ರೆ ಜಿಲ್ಲಾ ಆಡಳಿತದ ಭವನ, ಜಿಲ್ಲಾಧಿಕಾರಿಗಳ ಕಚೇರಿ ಏನಿದೆ ಇವತ್ತು ಟಂಕದಲ್ಲಿ ಅದರ ಆವರಣದಲ್ಲಾದ್ರೂ ಕೂಡ ಪ್ರಥಮ ಮುಖ್ಯಮಂತ್ರಿ ಆದಂಥವ್ರು. ಇವತ್ತು ನಾವು ವಿಧಾನಸೌಧದಲ್ಲಿ ಯಾವ ರೀತಿ ಮುಖ್ಯಮಂತ್ರಿಗಳನ್ನ ಬೇರೆ ಬೇರೆಯವರನ್ನ ಪ್ರತಿಮೆ ಆವರಣದಲ್ಲಿ ಇದು ಮಾಡಿದಾರೋ ಅದೇ ರೀತಿ ಇಲ್ಲೂ ಕೂಡ ಮಾಡೋದಕ್ಕೆ ಅವಕಾಶ ಇರ್ತದೆ. ಹಂಗಾಗಿ ಆ ನಿಟ್ಟಿನಲ್ಲಿ ನಾವೆಲ್ಲ ಕೂಡ ನಿಮ್ ಜೊತೆಗೆ ಇರ್ತೀವಿ. KC ರೆಡ್ಡಿ ಅವರು ನಮ್ಮವರೇ, ನಮಗೂ ಕೂಡ ಅವರು ಪ್ರಥಮ ಮುಖ್ಯಮಂತ್ರಿ ಆಗಿದ್ದಂಥವ್ರು. ಬರೀ ನಿಮ್ಮವರು ಅಂತ ನೀವು ತಿಳ್ಕೊಬೇಡಿ. ನಾವು ನೀವೆಲ್ಲ ಸೇರಿ KC ರೆಡ್ಡಿ ಅವರ ಪ್ರತಿಮೆ ಅದೇನಪ್ಪ ನಾನು ಹೇಳ್ತೀನಿ KC ರೆಡ್ಡಿ ಅವರ ಪ್ರತಿಮೆಯನ್ನ ಅನಾವರಣ ಮಾಡ್ತಕ್ಕಂಥ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡ್ತೀವಿ ಅಂತ ಹೇಳ್ತಾ